ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 16 ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ನಂಬರ್ ಕನ್ನಡದಲ್ಲಿ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಈ ಚಾಪ್ಟರ್ ಮೇಲೆ ಒಂದು 20 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ ಫಸ್ಟ್ ನೋಡಿ. ಕ್ವಶನ್ ನಂಬರ್ ಫಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ 2 ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೆಕ್ಸ್ಟ್ 2 ನಂಬರ್ನ ನಾನು ಎಕ್ಸ್ ಕಾಮ ವೈ ಅಂತ ಬರ್ಕೋತೀನಿ. ನೆಕ್ಸ್ಟ್ 2 ನಂಬರ್ನ ಎಕ್ಸ್ ಕಾಮ ವೈ ಅಂತ ಬರ್ಕೋತೀನಿ. ಒನ್ಸ್ ಅಗೇನ್ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಿ. ಆಯಿತಾ, 234 ಮೈನಸ್ 123 ಏನು ಬರುತ್ತೆ? 111 ಬರುತ್ತೆ. ಆಯಿತಾ, ನೆಕ್ಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿ. 345 ಮೈನಸ್ 234 ಒನ್ಸ್ ಅಗೇನ್ 111 ಬರುತ್ತೆ. ನೆಕ್ಸ್ಟ್ ಎಕ್ಸಿಂದ 345ನ ಮೈನಸ್ ಮಾಡಿ. ಎಕ್ಸ್ ಮೈನಸ್ 345ನ ಮೈನಸ್ ಮಾಡಿ. ಏನು ಬರುತ್ತೆ ಆನ್ಸರು ನೋಡಿ, ಪ್ಯಾಟ್ರನ್ ನೋಡಿ. 111 ಇಲ್ಲೂ 111 ಬರುತ್ತೆ. ಆಯಿತಾ, ಈಗೇನು ಮಾಡಿ ಫಸ್ಟ್ ಇದನ್ನು ಸಾಲ್ವ್ ಮಾಡಿಬಿಡಿ. ಸಾಲ್ವ್ ಮಾಡೋರು ಏನು ಬರುತ್ತೆ? ಎಕ್ಸ್ ಈಕ್ವಲ್ ಟು 111 ಮೈನಸ್ 345 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪ್ಲಸ್ 345 ಆಗುತ್ತೆ. ಆ್ಯಡ್ ಮಾಡಿ. ಆ್ಯಡ್ ಮಾಡೋರು ಏನು ಬರುತ್ತೆ? 456 ಬರುತ್ತೆ. ಆಯಿತಾ, ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು. ನೆಕ್ಸ್ಟು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. ಹೆಂಗೆ ಮಾಡ್ತೀರಾ? ಸೇಮ್ ಪ್ರೊಸೀಜರು. ಈ ನಂಬರಿಂದ ಈ ನಂಬರ್ನ ಮೈನಸ್ ಮಾಡಿ. ವೈ ಮೈನಸ್ ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ? 111 ಬರುತ್ತೆ. ಸೇಮ್ ಕಂಟಿನ್ಯೂ ಆಗುತ್ತೆ. 111 ಇಲ್ಲೂ 111 ಬರುತ್ತೆ. ಆಯಿತಾ, ಈಗ ನೋಡಿ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಇದರಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಎಕ್ಸ್ ವ್ಯಾಲ್ಯೂ ಇಲ್ಲಿಗೆ ಹಾಕಿ. ವೈ ಮೈನಸ್ ಎಕ್ಸ್ ಅಂದರೆ 456 ಈಕ್ವಲ್ ಟು 111. ಆಯಿತಾ, ಒನ್ಸ್ ಅಗೇನ್ ವೈ ಈಸ್ ಈಕ್ವಲ್ ಟು 111 ಪ್ಲಸ್ ಮೈನಸ್ 456 ಈಕ್ವಲ್ ಸೈನ್ ದಟ್ ಆ ಕಡೆ ಹೋದರೆ ಪ್ಲಸ್ 456 ಆಗುತ್ತೆ. ಆಯಿತಾ, ವೈ ವ್ಯಾಲ್ಯೂ ಏನಾಗುತ್ತೆ? ವೈ ವ್ಯಾಲ್ಯೂ 567 ಬರುತ್ತೆ. ಇದು ವೈ ವ್ಯಾಲ್ಯೂ ಅಂದರೆ 2 ವ್ಯಾಲ್ಯೂ ಬರುತ್ತೆ. ಎಕ್ಸ್ ವ್ಯಾಲ್ಯೂ 456, ವೈ ವ್ಯಾಲ್ಯೂ 567. ನೆಕ್ಸ್ಟ್ 2 ನಂಬರು 456 ಮತ್ತು 567. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಈ ರೀತಿ 3 ನಂಬರ್ ಸೀರೀಸ್ ಕೊಟ್ಬಿಟ್ಟು 4ನೇ ನಂಬರ್ ಸೀರೀಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ಏನು ಮಾಡಬೇಕು ಅಂದರೆ ಪ್ಯಾಟ್ರನ್ ನೋಡಿ. ಪ್ಯಾಟ್ರನ್ ನಂಬರ್ ಪ್ಯಾಟ್ರನ್ 4 6 8. ನೆಕ್ಸ್ಟ್ ಏನು ಬರುತ್ತೆ? 4 6 8 10 ಆಗುತ್ತೆ. ನೆಕ್ಸ್ಟ್ ನಂಬರು 10 ಆಗುತ್ತೆ. ಆಯಿತಾ, ಹೆಂಗೆ ಬರುತ್ತೆ? 4 + 2 6 ಆಗುತ್ತೆ. 6 + 2 8 ಆಗುತ್ತೆ. 8 + 2 10 ಆಗುತ್ತೆ. ಆಯಿತಾ, ನೆಕ್ಸ್ಟ್ ನೋಡಿ 16 36 64. 16 ಅಂದ್ರೇನು? 16 ಅಂದರೆ 4 × 4 16. 36 ಅಂದರೆ 6 × 6 36. ನೆಕ್ಸ್ಟು 8 × 8 64 ಆಗುತ್ತೆ. ನೆಕ್ಸ್ಟ್ ನಂಬರ್ ಏನಾಗುತ್ತೆ? ಇದು ಈ ನಂಬರ್ ಏನಾಗುತ್ತೆ ನೋಡಿ, 4 6 8. ನೆಕ್ಸ್ಟ್ ನಂಬರ್ ಏನಾಗುತ್ತೆ? 10 ಆಗುತ್ತೆ. 10 ಅಂದರೆ 10 × 10. ಆಯಿತಾ, 10 × 10 ಅಂದರೆ 100 ಬರುತ್ತೆ. ನೆಕ್ಸ್ಟ್ ಪ್ಯಾಟ್ರನ್ ನೋಡಿ 64 216 512. ಆಯಿತಾ, ಇದೇನಾಗುತ್ತೆ? 64 ಅಂದರೆ 4 × 4 × 4. 216 ಅಂದರೆ 6 × 6 × 6. 512 ಅಂದರೆ 8 × 8 × 8. ಆಯಿತಾ, ನೆಕ್ಸ್ಟ್ ಏನು ಬರುತ್ತೆ ಪ್ಯಾಟ್ರನ್ನು? 4 6 8. ನೆಕ್ಸ್ಟ್ ಏನು ಬರುತ್ತೆ ಪ್ಯಾಟ್ರನ್ನು? 10 × 10 × 10 ಆಗುತ್ತೆ. ಆಯಿತಾ, 4 6 8 10. ಆಯಿತಾ, 10 × 10 ಅಂದರೆ ಎಷ್ಟು? 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 1000 ಬರುತ್ತೆ. ಆನ್ಸರ್ ಏನು ಬರುತ್ತೆ? 10 100 1000. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಆಯಿತಾ, 3 ನಂಬರ್ ಸೀರೀಸ್ ಕೊಟ್ಬಿಟ್ಟು 4th ಒನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅರ್ಥ ಆಯಿತಾ? ನಂಬರ್ ಪ್ಯಾಟ್ರನ್ ನೋಡಿ 2 3 4 ಇದೇನಾಗುತ್ತೆ? 5 ಆಗುತ್ತೆ. 2 3 4 5 ಆಗುತ್ತೆ. ಬೇಕು ಅಂದರೆ ಈ ರೀತಿ 2ಕ್ಕೆ +1 ಆ್ಯಡ್ ಮಾಡಿದ್ರೆ 3 ಆಗುತ್ತೆ. 3ಗೆ +1 ಆ್ಯಡ್ ಮಾಡಿದ್ರೆ 4 ಬರುತ್ತೆ. 4ಗೆ +1 ಆ್ಯಡ್ ಮಾಡಿದ್ರೆ 5 ಬರುತ್ತೆ. ಆಯಿತಾ, ನೆಕ್ಸ್ಟ್ ನೋಡಿ 4 9 16. ಆಯಿತಾ, ಇದೆಲ್ಲ ಸ್ಕ್ವೇರ್ ನಂಬರ್ಸ್. 2 × 2 ಅಂದರೆ 4. 3 × 3 ಅಂದರೆ 9. 4 × 4 ಅಂದರೆ 16. ನೆಕ್ಸ್ಟ್ ಏನು ಬರುತ್ತೆ ಪ್ಯಾಟ್ರನ್ನು? ನಂಬರ್ ಪ್ಯಾಟ್ರನ್ನು
5 ಇಂಟು 5 ಆಗುತ್ತೆ ನೋಡಿ, 2 3 4 5 ಆಗುತ್ತೆ. 5 ಇಂಟು 5 ಅಂದರೆ ಏನಾಗುತ್ತೆ, ಇದು 25 ಆಗುತ್ತೆ. ನೆಕ್ಸ್ಟ್ ನೋಡಿ, 8 ಅಂದರೆ 2 ಇಂಟು 2 ಇಂಟು 2 ಕ್ಯೂಬ್. 27 ಅಂದರೆ 3 ಇಂಟು 3 ಇಂಟು 3 ಕ್ಯೂಬ್. 64 ಅಂದರೆ 4 ಇಂಟು 4 ಇಂಟು 4 64. ನೆಕ್ಸ್ಟ್ ಏನು ಬರುತ್ತೆ, 5 ಇಂಟು 5 ಇಂಟು 5 ನೋಡಿ, 2 3 4 5 ಆಗುತ್ತೆ ಆಯಿತಾ. 5 ಇಂಟು 5 ಇಂಟು 5 ಅಂದರೆ 125 ಆಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. 525 125 ಆನ್ಸರ್ ಸಿ ಬರುತ್ತೆ. ನಂಬರ್ 4 ನೋಡಿ, ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. 3 ನಂಬರ್ ಸೀರೀಸ್ ಕೊಟ್ಬಿಟ್ಟು 4th ಒನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಅಬ್ಸರ್ವ್ ಮಾಡಿ, ನಂಬರ್ ಪ್ಯಾಟರ್ನ ಅಬ್ಸರ್ವ್ ಮಾಡಿ. 121 131 141 151 ಆಗುತ್ತೆ ಆಯಿತಾ. ಇದು 151 ಆಗುತ್ತೆ ಆಯಿತಾ. ಬೇಕು ಅಂದರೆ ನೋಡಿ, 121ಕ್ಕೆ +10 ಆ್ಯಡ್ ಮಾಡಿದ್ರೆ 131, ಇದಕ್ಕೆ +10 ಆ್ಯಡ್ ಮಾಡಿದ್ರೆ 141, ಇದಕ್ಕೆ +10 ಆ್ಯಡ್ ಮಾಡಿದ್ರೆ 151 ಆಗುತ್ತೆ ಆಯಿತಾ. ಇದು ನೋಡಿ ಸೇಮ್ ಬರ್ತಾಯಿದೆ, 566 566 566, ಇದೇನಾಗುತ್ತೆ 566, ಏನು ಚೇಂಜ್ ಆಗಲ್ಲ. ಇದು ನೋಡಿ 1022 2322, ಏನು ಮಾಡಿ ಅಂದರೆ ಇದರಿಂದ ಇದನ್ನು ಮೈನಸ್ ಮಾಡಿ, ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 1300 ಬರುತ್ತೆ ಆಯಿತಾ. ಅದೇ ರೀತಿ 3622 ಇಂದ ಇದನ್ನು ಮೈನಸ್ ಮಾಡಿ 1300 ಬರುತ್ತೆ. ಅದೇ ರೀತಿ ಈ ನಂಬರ್ ಗೊತ್ತಿಲ್ಲ, ಈ ನಂಬರ್ ಎಕ್ಸ್ ಅಂತ ತಗೊಳ್ಳಿ, ಇದರಿಂದ ಇದನ್ನು ಮೈನಸ್ ಮಾಡಿ 1300 ಬರುತ್ತೆ. ಈ ನಂಬರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಿ, ಎಕ್ಸ್ ಮೈನಸ್ ಬೇಕು ಅಂದರೆ ಎಕ್ಸ್ ಮೈನಸ್ 3622 ದಟ್ ಈಸ್ ಈಕ್ವಲ್ ಟು 1300 ಆಯಿತಾ. ಎಕ್ಸ್ ಈಕ್ವಲ್ ಟು 1300 ಪ್ಲಸ್ ಇದು ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ 3622 ಆಗುತ್ತೆ. ಇದು ಆ್ಯಡ್ ಮಾಡಿದ್ರೆ 4922 ಆಗುತ್ತೆ. ಈ ನಂಬರ್ ಏನಾಗುತ್ತೆ 4922 ಆಗುತ್ತೆ ಆಯಿತಾ. ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ನೀವು ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಆಗುತ್ತೆ. ಕ್ವಶನ್ ನಂಬರ್ 5 ನೋಡಿ, ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಇದೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ಒನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನಂಬರ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಆಯಿತಾ. 28 38 48 ಇದೇನಾಗುತ್ತೆ 58 ಆಗುತ್ತೆ. ಇದೇನಾಗುತ್ತೆ 58 ಆಗುತ್ತೆ ನೋಡಿ. 28ಗೆ +10 ಆ್ಯಡ್ ಮಾಡಿ 38 ಆಗುತ್ತೆ. 38ಗೆ +10 48 ಆಗುತ್ತೆ. 48ಗೆ +10 58 ಆಗುತ್ತೆ ಆಯಿತಾ. ಇದನ್ನು ಅಬ್ಸರ್ವ್ ಮಾಡಿ. 114ರಲ್ಲಿ 84 ಕಳೆದ್ರೆ ಎಷ್ಟಾಗುತ್ತೆ 30 ಆಗುತ್ತೆ. ಅಥವಾ 84ಕ್ಕೆ 30 ಆ್ಯಡ್ ಮಾಡಿ 114 ಬರುತ್ತೆ. 114ಗೆ 30 ಆ್ಯಡ್ ಮಾಡಿ 144 ಬರುತ್ತೆ. ಇದಕ್ಕೆ 30 ಆ್ಯಡ್ ಮಾಡಿ ಇದು 174 ಬರುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ, ಇದಕ್ಕೆ ಅದು 30 ಆ್ಯಡ್ ಮಾಡಬೇಕು 40 ಆ್ಯಡ್ ಮಾಡಬೇಕು ಹೆಂಗೆ ಗೊತ್ತಾಗುತ್ತೆ, 152ಅಲ್ಲಿ 112ನ ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 40 ಆಗುತ್ತೆ ಆಯಿತಾ. 152ರಲ್ಲಿ 112ನ ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ 40 ಬರುತ್ತೆ ಆಯಿತಾ. ಅಂದರೆ 112ಕ್ಕೆ 40 ಆ್ಯಡ್ ಮಾಡಿ 152 ಬರುತ್ತೆ. 152ಗೆ 40 ಆ್ಯಡ್ ಮಾಡಿ 192 ಬರುತ್ತೆ. 192ಗೆ 40 ಆ್ಯಡ್ ಮಾಡಿ ಇದು 232 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ, ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜನವರಿ 1 ಜನವರಿ 1ನೇ ತಾರೀಕು ಥರ್ಸ್ಡೇ ಅಂತೆ. ಜನವರಿ 1ನೇ ತಾರೀಕು ಥರ್ಸ್ಡೇ ಅಂದರೆ ಗುರುವಾರ ಅಂತೆ. ಫೆಬ್ರವರಿ 4ನೇ ತಾರೀಕು ಯಾವ ವಾರ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ. ಜನವರಿ 1ನೇ ತಾರೀಕು ಥರ್ಸ್ಡೇ ಅಂದರೆ ಗುರುವಾರ, ಫೆಬ್ರವರಿ 4ನೇ ತಾರೀಕು ಯಾವ ವಾರ ಅಂತ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ, ಫಸ್ಟ್ ಈ ರೀತಿ ಬರ್ಕೊಬಿಡಿ ಆಯಿತಾ. ಕನ್ನಡ ಇಂಗ್ಲೀಷ್ ಎಲ್ಲ ಪ್ರೊಸೀಜರ್ ಎಲ್ಲ ಒಂದೇ. ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಅಂತ ಬರ್ಕೊಳ್ಳಿ. ನೋಡಿ ಜನವರಿ 1ನೇ ತಾರೀಕು ಥರ್ಸ್ಡೇ ಎಲ್ಲಿ ಬರ್ತದೆ, ಇಲ್ಲಿ ಬಂದು ನೋಡಿ. ಜನವರಿ 1ನೇ ತಾರೀಕು ಥರ್ಸ್ಡೇ ಬರ್ತಾ ಇದೆಯಂತೆ. ಫಸ್ಟ್ ಇದನ್ನು ನೀಟಾಗಿ ಬರ್ಕೊಳ್ಳಿ. ಜನವರಿ 1ನೇ ತಾರೀಕು ಥರ್ಸ್ಡೇ ಆಯಿತಾ. ನೆಕ್ಸ್ಟು +7 ಡೇಸ್ ಆ್ಯಡ್ ಮಾಡಿ, ನೆಕ್ಸ್ಟ್ ಥರ್ಸ್ಡೇ ಬರುತ್ತೆ. ನೆಕ್ಸ್ಟು +7 ಆ್ಯಡ್ ಮಾಡಿ ಎಷ್ಟಾಗುತ್ತೆ, 1 + 7 8, 8 + 7 ಅಂದರೆ 15 ಆಗುತ್ತೆ ಆಯಿತಾ. 15 ಆಗುತ್ತೆ. ಇದಕ್ಕೆ +7 ಆ್ಯಡ್ ಮಾಡಿ 22 ಬರುತ್ತೆ ಆಯಿತಾ. ಇದಕ್ಕೆ +7 ಮಾಡಿ 22 + 7 29 ಬರುತ್ತೆ ಆಯಿತಾ.
29 ಬರುತ್ತೆ. 29 ಆಗುತ್ತೆ, ಥರ್ಸ್ಡೇ ಆಗುತ್ತೆ. ನೆಕ್ಸ್ಟು 29, ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಡೇಟ್ ಕಂಟಿನ್ಯೂ ಮಾಡಿ. 30 ಜನವರಿ ಅಲ್ಲ, ಜನವರಿ ಅಂದರೆ 31st ಗಂಟ ಬರುತ್ತೆ ಡೇಟು. 31ನೇ ತಾರೀಕು ಬರುತ್ತೆ ಜನವರಿ 31ನೇ ತಾರೀಕು ಬರುತ್ತೆ. ಅದಾದಮೇಲೆ ಡೇಟ್ ಕಂಟಿನ್ಯೂ ಮಾಡಿ, ನೋಡಿ ಫೆಬ್ರವರಿ 1ನೇ ತಾರೀಕು ಸಂಡೇ ಬರುತ್ತೆ, ಫೆಬ್ರವರಿ 2ನೇ ತಾರೀಕು ಮಂಡೇ ಬರುತ್ತೆ, ಫೆಬ್ರವರಿ 3ನೇ ತಾರೀಕು ಟ್ಯೂಸ್ಡೇ ಬರುತ್ತೆ, ಫೆಬ್ರವರಿ 4ನೇ ತಾರೀಕು ವೆನ್ಸ್ಡೇ ಬರುತ್ತೆ, ಅಂದರೆ ಬುಧವಾರ ಬರುತ್ತೆ. ಫೆಬ್ರವರಿ 4ನೇ ತಾರೀಕು ಬುಧವಾರ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಈ ರೀತಿ ನಂಬರ್ ಪ್ಯಾಟ್ರನ್ ಕೊಟ್ಟಿದ್ದಾನೆ, ಆಯಿತಾ? ಈ ರೀತಿ ನಂಬರ್ ಪ್ಯಾಟ್ರನ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಇದ್ರ ಆನ್ಸರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, 2 × 2 - 1 × 1, ಇದರಲ್ಲಿ 2 ತೊಗೊಂಡಿದ್ದಾನೆ, ಇದರಲ್ಲಿ 1 ತೊಗೊಂಡಿದ್ದಾನೆ, ಇದರಲ್ಲಿ 2 ತೊಗೊಂಡಿದ್ದಾನೆ, ಇದರಲ್ಲಿ 1 ತೊಗೊಂಡು ಆ್ಯಡ್ ಮಾಡಿದ್ದಾನೆ. ನೋಡಿ 2 + 1 3 ಆಗುತ್ತೆ. ಈ ಪ್ಯಾಟರ್ನ್ ನೋಡಿ, 3 × 3 2 × 2, ಇದರಲ್ಲಿ 3 ತೊಗೊಂಡಿದ್ದಾನೆ, ಇದರಲ್ಲಿ 2 ತೊಗೊಂಡಿದ್ದಾನೆ, ಆಯಿತಾ? ಎರಡನ್ನೂ ಆ್ಯಡ್ ಮಾಡಿಬಿಟ್ಟು 5 ಅಂತ ಬರ್ತಿದ್ದಾನೆ. 4 × 4 3 × 3, ಆಯಿತಾ? ಇದರಲ್ಲಿ 4 ತೊಗೊಂಡಿದ್ದಾನೆ, ಇದರಲ್ಲಿ 3 ತೊಗೊಂಡಿದ್ದಾನೆ, 4 + 3ನ ಆ್ಯಡ್ ಮಾಡಿಬಿಟ್ಟು 7 ಅಂತ ಬರ್ತಿದ್ದಾರೆ. 5 × 5 4 × 4, ಇದರಲ್ಲಿ 5 ತೊಗೊಂಡಿದ್ದಾನೆ, ಇದರಲ್ಲಿ 4 ತೊಗೊಂಡಿದ್ದಾನೆ, 5 + 4 9 ಅಂತ ಆ್ಯಡ್ ಮಾಡಿದೆ. ಇದು ಅಷ್ಟೇ. ಇದು 73 × 73 72 × 72, ಆಯಿತಾ? ಇದರಲ್ಲಿ 73 ತೊಗೊಳ್ಳಿ, ಇದರಲ್ಲಿ 73 ತೊಗೊಳ್ಳಿ, ಇದರಲ್ಲಿ 72 ತೊಗೊಳ್ಳಿ, ಆ್ಯಡ್ ಮಾಡಿ. 73 + 72ನ ಆ್ಯಡ್ ಮಾಡಿ ಏನು ಬರುತ್ತೆ? 145 ಬರುತ್ತೆ, ಆಯಿತಾ? 145 ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ನಂಬರ್ ಪ್ಯಾಟ್ರನ್ ಕೊಟ್ಟಿದ್ದಾರೆ, ಆಯಿತಾ? 5 × 5 25, 15 × 55 225, 25 × 25 625, 35 × 35 1225, 45 × 45 2025. ನೆಕ್ಸ್ಟ್ ನಂಬರ್ ಪ್ಯಾಟ್ರನ್ ಏನು ಬರುತ್ತೆ? ಸೀರೀಸು ನೋಡಿ, 5 15 25 35 45, ನೆಕ್ಸ್ಟ್ ಏನು ಬರುತ್ತೆ? 55 ಆಗುತ್ತೆ. ನೆಕ್ಸ್ಟು 55 ಬರುತ್ತೆ ಸೀರೀಸು. ಅದನ್ನು ಇನ್ನೊಂದು ಸಲ ಮಲ್ಟಿಪ್ಲೈ ಮಾಡಿ, ಆಯಿತಾ? ಮಲ್ಟಿಪ್ಲೈ ಮಾಡೋದು ಏನು ಬರುತ್ತೆ? 3025 ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅಮಿತ್ ಅನ್ನೋ ಹುಡುಗ ತನ್ನ ಬರ್ಡೇಗೆ 4 ಬಾಕ್ಸ್ ಕುಕ್ಕಿ ತೊಗೊಳ್ತಾರಂತೆ, ಆಯಿತಾ? ಅಮಿತ್ ಅನ್ನೋ ಹುಡುಗ ತನ್ನ ಬರ್ಡೇಗೆ 4 ಬಾಕ್ಸು ಕುಕ್ಕೀಸ್ ತೊಗೊಳ್ತಾರಂತೆ, ಆಯಿತಾ? ಅಮಿತ್ ಅನ್ನೋ ಹುಡುಗ ತನ್ನ ಬರ್ಡೇಗೆ 4 ಬಾಕ್ಸು ಕುಕ್ಕಿ ತೊಗೊಳ್ತಾರಂತೆ, ಆಯಿತಾ? ಒಂದೊಂದು ಬಾಕ್ಸಲ್ಲಿ 8 ಕುಕ್ಕೀಸ್ ಇರುತ್ತಂತೆ, ಆಯಿತಾ? ಒಂದೊಂದು ಬಾಕ್ಸಲ್ಲಿ 8 ಕುಕ್ಕೀಸ್ ಇರುತ್ತಂತೆ, ಆಯಿತಾ? ಅವ್ರ ಸ್ಕೂಲಲ್ಲಿ ಅಥವಾ ಅವ್ರ ಕ್ಲಾಸಲ್ಲಿ 28 ಜನ ಸ್ಟೂಡೆಂಟ್ ಇರ್ತಾರಂತೆ, ಆಯಿತಾ? 28 ಜನ ಸ್ಟೂಡೆಂಟ್ ಇರ್ತಾರಂತೆ, 28 ಜನ ಸ್ಟೂಡೆಂಟ್ಸ್ ಇರ್ತಾರಂತೆ, ವಿದ್ಯಾರ್ಥಿಗಳಿರ್ತಾರಂತೆ, ಆಯಿತಾ? ಇಲ್ಲಿ 4 ಈಕ್ವೇಷನ್ ಕೊಟ್ಟಿದ್ದಾನೆ. ಯಾವುದು ಇಲ್ಲಿ ಕೊಟ್ಟಿದ್ದಾರಲ್ಲ, ಸ್ಟೋರಿ ಕೊಟ್ಟಿದ್ದಾರಲ್ಲ, ಈ ಸ್ಟೋರಿನ ಯಾವ ಈಕ್ವೇಷನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, 4 ಬಾಕ್ಸ್ ಕುಕ್ಕಿ ತೊಗೊಂಡಿದ್ದಾರೆ, ಒಂದೊಂದು ಬಾಕ್ಸಲ್ಲಿ 8 ಇದೆ, ಆಯಿತಾ? 8 ಕುಕ್ಕೀಸ್ ಎಷ್ಟಾಗುತ್ತೆ? 8 × 4 = 32 ಕುಕ್ಕೀಸ್ ಆಯಿತು, ಆಯಿತಾ? ಅವ್ರ ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 28 ಜನ ಇದ್ದಾರೆ, 28 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಆಯಿತಾ? 32 ಕುಕ್ಕೀಸ್ನ 28 ಜನಕ್ಕೆ ಕೊಟ್ಟರೆ ಎಷ್ಟು ಉಳಿಯುತ್ತೆ? 4 ಉಳಿಯುತ್ತೆ, ಆಯಿತಾ? ಹಾಗಂದರೆ 32ರಲ್ಲಿ 28ನ ಮೈನಸ್ ಮಾಡಿ 4 ಬರುತ್ತೆ. ಇಲ್ಲೇನು ಬರಬೇಕು? ಮೈನಸ್ ಸಿಂಬಲ್ ಬರಬೇಕು, ಆಯಿತಾ? ಇದನ್ನು ಸಾಲ್ವ್ ಮಾಡಿದ್ರೆ 4 ಬರುತ್ತೆ, ಆಯಿತಾ? ಈಗ ನೋಡಿ, ಯಾವ ಈಕ್ವೇಷನ್ ರೆಪ್ರೆಸೆಂಟ್ ಮಾಡುತ್ತೆ? ಇದು ABCDಯಲ್ಲಿ ಡಿ ಈಕ್ವೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ ಸೀರೀಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಈಗ ನೋಡಿ, ಪ್ಯಾಟ್ರನ್ ಅಬ್ಸರ್ವ್ ಮಾಡಿ. 21 23 25, ನೆಕ್ಸ್ಟ್ ಏನಾಗುತ್ತೆ? 27. ನೆಕ್ಸ್ಟ್ ಏನಾಗುತ್ತೆ? 27. ನೋಡಿ, 21 + 2 ಆ್ಯಡ್ ಮಾಡಿ 23 ಆಗುತ್ತೆ, +2 ಆ್ಯಡ್ ಮಾಡಿ 25 ಆಗುತ್ತೆ, +2 ಆ್ಯಡ್ ಮಾಡಿ 27 ಬರುತ್ತೆ, ಆಯಿತಾ? ನೆಕ್ಸ್ಟ್ ನೋಡಿ, 42 46 50, ಎಷ್ಟು ಬರುತ್ತೆ? 54 ಬರುತ್ತೆ, 54. 42ಕ್ಕೆ +4 ಆ್ಯಡ್ ಮಾಡಿ 46 ಆಗುತ್ತೆ, 46ಕ್ಕೆ +4 ಆ್ಯಡ್ ಮಾಡಿ 50 ಆಗುತ್ತೆ,
50ಕ್ಕೆ +4 ಆ್ಯಡ್ ಮಾಡಿ 54 ಆಗುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 78 ಆಗುತ್ತೆ ನೋಡಿ. 66ಕ್ಕೆ +6 ಆ್ಯಡ್ ಮಾಡಿ 72 ಆಗುತ್ತೆ. 72ಗೆ +6 ಆ್ಯಡ್ ಮಾಡಿ 78 ಆಗುತ್ತೆ. 78ಗೆ +6 ಮಾಡಿದ್ರೆ 84 ಆಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನಂಬರ್ ನೋಡಿ, ನಂಬರ್ ನೋಡೋರು ಏನಾಗುತ್ತಾಗುತ್ತೆ, 4 ಅಂದರೆ 2 ಸ್ಕ್ವೇರ್, 16 ಅಂದರೆ 4 ಸ್ಕ್ವೇರ್, 36 ಅಂದರೆ 6 ಸ್ಕ್ವೇರ್, 64 ಅಂದರೆ 8 ಸ್ಕ್ವೇರ್ ಆಯಿತಾ. ನೆಕ್ಸ್ಟ್ ಯಾವುದೋ ಸ್ಕ್ವೇರ್ ಬರುತ್ತೆ, ಆ ನಂಬರ್ ಯಾವುದು ನೋಡಿ. 2 4 6 8 10 ಆಗುತ್ತೆ. ಅಂದರೆ ನೆಕ್ಸ್ಟ್ ನಂಬರು 10 ಸ್ಕ್ವೇರ್ ಆಗುತ್ತೆ. 10 ಸ್ಕ್ವೇರ್ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ನಂಬರ್ ಏನಾಗುತ್ತೆ 100 ಆಗುತ್ತೆ. 10 ಸ್ಕ್ವೇರ್ ಅಂದರೆ ನೆಕ್ಸ್ಟ್ ನಂಬರ್ 100 ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ ಸೀರೀಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಂಬರ್ ಸೀರೀಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನಂಬರ್ ಪ್ಯಾಟ್ರನ್ ಅಬ್ಸರ್ವ್ ಮಾಡಿ. 15 16 17 ಇದೇನಾಗುತ್ತೆ 18 ಆಗುತ್ತೆ. 15 ಆಗುತ್ತೆ. 15 + 1 16 + 1 17 + 1 18 ಆಗುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ 35 36 37 ನೆಕ್ಸ್ಟ್ ಆಗುತ್ತೆ 38 ಆಗುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ 421 521 621 ನೆಕ್ಸ್ಟ್ ಏನು ಬರುತ್ತೆ 721 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ, ಫಸ್ಟ್ ನಂಬರ್ ತೊಗೊಳ್ಳಿ. 4, ನೆಕ್ಸ್ಟ್ ನಂಬರ್ ಆ್ಯಡ್ ಮಾಡಿ. 4 + 7 11 ಆಗುತ್ತೆ. ಈ ನಂಬರ್ ತೊಗೊಳ್ಳಿ, ಈ ನಂಬರ್ ಜೊತೆಲಿ ಇದನ್ನು ಆ್ಯಡ್ ಮಾಡಿ 11 18 ಬರುತ್ತೆ. ನೆಕ್ಸ್ಟ್ 11 ತೊಗೊಳ್ಳಿ, 11 ತೊಗೊಂಡು ಇದ್ರ ಜೊತೆಲಿ ಆ್ಯಡ್ ಮಾಡಿ 29 ಬರುತ್ತೆ. ನೆಕ್ಸ್ಟ್ 18 ತೊಗೊಳ್ಳಿ, 18 ತೊಗೊಂಡು ಇದ್ರ ಜೊತೆಲಿ ಆ್ಯಡ್ ಮಾಡಿ 29 47 ಬರುತ್ತೆ. ಅಂದರೆ ನೆಕ್ಸ್ಟ್ ನಂಬರ್ 47 ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೆಕ್ಸ್ಟ್ ನಂಬರ್ನ ನಾನು ಎಕ್ಸ್ ಅಂತ ಬರ್ಕೋತೀನಿ. ನೆಕ್ಸ್ಟ್ ನಂಬರ್ನ ಎಕ್ಸ್ ಅಂತ ಬರ್ಕೋತೀನಿ. ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀನಿ. ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡ್ತೀನಿ ಆಯಿತಾ. 15 - 12 15 - 12 ಎಷ್ಟಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ 19 - 15 19 - 15 ಎಷ್ಟಾಗುತ್ತೆ 4 ಆಗುತ್ತೆ. 24 - 19 24 - 19 ಎಷ್ಟು ಬರುತ್ತೆ 5 ಬರುತ್ತೆ. ನೆಕ್ಸ್ಟ್ 30 - 24 30 - 24 6 ಬರುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ x - 30 ಎಷ್ಟು ಬರುತ್ತೆ, ನಂಬರ್ ಪ್ಯಾಟ್ರನ್ ನೋಡಿ 3 4 5 6 ಇದೇನು ಬರುತ್ತೆ 7 ಬರಬೇಕು ಆಯಿತಾ. ಸಾಲ್ವ್ ಮಾಡಿ. x = -30 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಏನಾಗುತ್ತೆ, ಫಸ್ಟು 7 ಬರ್ಕೊಂಡಿದ್ದೀನಿ. -30 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಆಗುತ್ತೆ +30 ಆಗುತ್ತೆ ಆಯಿತಾ. x ಆ್ಯಡ್ ಮಾಡಿದ್ರೆ 37 ಬರುತ್ತೆ. 37 ಬರುತ್ತೆ. ಆನ್ಸರ್ ಸಿ ಆಗುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ಅಲ್ಲಿ ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ ನೋಡಿ. 2 ಸ್ಕ್ವೇರ್ ಅಂದರೆ 4 ಆಯಿತಾ. 2 ಕ್ಯೂಬ್ ಅಂದರೆ 8 ಆಗುತ್ತೆ ಆಯಿತಾ. 2 ಪವರ್ 4 ಅಂದರೆ 4 16 16 ಆಗುತ್ತೆ. 2 ಪವರ್ 5 ಅಂದರೆ 32 ಆಗುತ್ತೆ ಆಯಿತಾ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಇದ್ರ ಬೆಲೆ 60 ಬರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ 3 ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ. ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 3 ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ ನೋಡಿ. ಈ ಪ್ಯಾಟ್ರನ್ ಅಬ್ಸರ್ವ್ ಮಾಡಿ. ಇದೇನಾಗುತ್ತೆ 2 ಸ್ಕ್ವೇರ್ ಆಗುತ್ತೆ, 3 ಸ್ಕ್ವೇರ್ ಆಗುತ್ತೆ, 4 ಸ್ಕ್ವೇರ್ ಆಗುತ್ತೆ ನೋಡಿ. 2 3 4 ನೆಕ್ಸ್ಟ್ ಆಗುತ್ತೆ 5 ಸ್ಕ್ವೇರ್,
6 ಸ್ಕ್ವೇರ್ 7 ಸ್ಕ್ವೇರ್ ಆಗುತ್ತೆ ಆಯಿತಾ. 5 ಸ್ಕ್ವೇರ್ ಅಂದರೆ 25, 6 ಸ್ಕ್ವೇರ್ ಅಂದರೆ 36, 7 ಸ್ಕ್ವೇರ್ ಅಂದರೆ 49. ಆನ್ಸರ್ ಏನು ಬರುತ್ತೆ? ನೆಕ್ಸ್ಟ್ 3 ನಂಬರು 25, 36, 49. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಮಾಡ್ತೀರಾ? ಫಸ್ಟ್ ನಂಬರ್ ಬರ್ಕೋತೀನಿ. 1, 2, 4, 8, 16 ಅಂತ ಬರ್ಕೋತೀನಿ ಆಯಿತಾ. ಬರ್ಕೊಂಡು ಎಲ್ಲದಕ್ಕೂ 2 ಮಲ್ಟಿಪ್ಲೈ ಮಾಡ್ತೀನಿ. ಎಲ್ಲದಕ್ಕೂ 2 ಮಲ್ಟಿಪ್ಲೈ ಮಾಡ್ತೀನಿ ಆಯಿತಾ. ನೋಡಿ ಏನು ಬರುತ್ತೆ? 1 2 ज़ा 2, 2 2 ज़ा 4, 4 2 ज़ा 8, 8 2 ज़ा 16, 16 2 ज़ा 32 ಬರುತ್ತೆ ಆಯಿತಾ. ಎಲ್ಲದಕ್ಕೂ 2 ಮಲ್ಟಿಪ್ಲೈ ಮಾಡಿದ್ದೀನಿ ಆಯಿತಾ. 1ಗೆ 2 ಮಲ್ಟಿಪ್ಲೈ ಮಾಡಿದ್ದೀನಿ, 2ಗೆ 2 ಮಲ್ಟಿಪ್ಲೈ ಮಾಡಿದ್ದೀನಿ, 4ಗೆ 2 ಮಲ್ಟಿಪ್ಲೈ ಮಾಡಿದ್ದೀನಿ, 8ಗೆ 2 ಮಲ್ಟಿಪ್ಲೈ ಮಾಡಿದ್ದೀನಿ, 16ಗೆ 2 ಮಲ್ಟಿಪ್ಲೈ ಮಾಡಿದ್ದೀನಿ ಆಯಿತಾ. ಪ್ರತಿ ಸಲ 2 ಮಲ್ಟಿಪ್ಲೈ ಮಾಡಿದಾಗ ನೆಕ್ಸ್ಟ್ ನಂಬರ್ ಬಂದಿದೆ ಆಯಿತಾ. 1ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬಂದಿದೆ. ನೆಕ್ಸ್ಟು 2ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬಂದಿದೆ. ನೆಕ್ಸ್ಟು 4ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬಂದಿದೆ. ನೆಕ್ಸ್ಟು 8ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬಂದಿದೆ. ನೆಕ್ಸ್ಟು 16ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ ಆಯಿತಾ. ನೆಕ್ಸ್ಟ್ ನಂಬರು 32 ಆಗಿರುತ್ತೆ. ಅದು ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ನಂಬರ್ಗೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಈ ನಂಬರ್ಗೆ ವರ್ಗಮೂಲ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡಿ ಅಂದರೆ ನೋಡಿ, ಡೆಸಿಮಲ್ ನಂಬರ್ ಇದೆ. ಡೆಸಿಮಲ್ ನಂಬರ್ ಇದ್ದರೆ ಚುಕ್ಕಿ ತೆಗೆದು ಸೈಡ್ಗಿಡಿ. ನೋಡಿ 1 2 3 4 ಇದೆ ಆಯಿತಾ. 1 2 3 4 ನಂಬರ್ ಆದಮೇಲೆ ಚುಕ್ಕಿ ಇದೆ ಆಯಿತಾ. ತೆಗೆದು ಸೈಡ್ಗಿಡಿ. ನೆಕ್ಸ್ಟು 36ಗೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ. 36ಗೆ ಏನು ಸ್ಕ್ವೇರ್ ರೂಟು? 6 ಇಂಟು 6 ಆಗುತ್ತೆ. ಸ್ಕ್ವೇರ್ ರೂಟು 6 ಬರುತ್ತೆ ಆಯಿತಾ. ಸ್ಕ್ವೇರ್ ರೂಟು 36ಗೆ 6 ಬರುತ್ತೆ. ಈಗ ಡೆಸಿಮಲ್ ಪಾಯಿಂಟ್ ತೆಗೆದು ಆಚೆ ಇಟ್ಟಿದ್ದೀನಲ್ಲ, ಅದನ್ನು ಡೆಸಿಮಲ್ ಪಾಯಿಂಟ್ ಅಪ್ಲೈ ಮಾಡಿ. ಡೆಸಿಮಲ್ ಪಾಯಿಂಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 4 ಡಿಜಿಟ್ ಆದಮೇಲೆ ಚುಕ್ಕಿದೆ. 4 ಡಿಜಿಟ್ ಆದಮೇಲೆ ಚುಕ್ಕಿದೆ ಆಯಿತಾ. ಸ್ಕ್ವೇರ್ ರೂಟ್ಗೆ ಏನು ಮಾಡಿ, 4 ಡಿಜಿಟ್ ಆದಮೇಲೆ ಚುಕ್ಕಿದ್ರೆ 2 ಡಿಜಿಟ್ ಆದಮೇಲೆ ಚುಕ್ಕಿಡಿ ಆಯಿತಾ. 2 ಡಿಜಿಟ್ ಆದಮೇಲೆ ಚುಕ್ಕಿಡಿ. 1 ಡಿಜಿಟು 2 ಡಿಜಿಟು, 1 ಡಿಜಿಟು 2 ಡಿಜಿಟು. ಆನ್ಸರ್ 0.06. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ 5 ಕ್ಯೂಬ್ಗೆ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಬೇಕಂತ ಆಯಿತಾ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? 5 ಕ್ಯೂಬ್ನ 5 ಇಂಟು 5 ಇಂಟು 5 ಅಂತ ಬರ್ಕೊಳ್ಳಿ ಆಯಿತಾ. ಕ್ಯೂಬ್ ರೂಟ್ ಅಂದರೆ 3 ನಂಬರಲ್ಲಿ 1 ನಂಬರ್ನ ಕ್ಯೂಬ್ ರೂಟ್ ಅಂತ ಹೇಳ್ತೀವಿ ಆಯಿತಾ. 3 ನಂಬರಲ್ಲಿ 1 ನಂಬರ್ನ ಕ್ಯೂಬ್ ರೂಟ್ ಅಂತ ಹೇಳ್ತೀವಿ ಆಯಿತಾ. 3 ನಂಬರಲ್ಲಿ 1 ನಂಬರ್ ತೊಗೊಳ್ಳಿ. ಇದೇ ಆನ್ಸರ್ ಆಯಿತಾ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ನಲ್ಲಿ ಈ ರೀತಿ ನಂಬರ್ ಕೊಟ್ಬಿಟ್ಟು 0.027 ಅಂತ ನಂಬರ್ ಕೊಟ್ಬಿಟ್ಟು ಇದಕ್ಕೆ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ? ಫಸ್ಟು ಡೆಸಿಮಲ್ ಪಾಯಿಂಟ್ನ ತೆಗೆದು ಸೈಡ್ಗಿಡಿ. ನೋಡಿ 1 2 3 3 ಡಿಜಿಟ್ ಆದಮೇಲೆ ಚುಕ್ಕಿದೆ ಆಯಿತಾ. 1 2 3 3 ಡಿಜಿಟ್ ಆದಮೇಲೆ ಚುಕ್ಕಿದೆ. ಡೆಸಿಮಲ್ ಪಾಯಿಂಟ್ನ ತೆಗೆದು ಸೈಡ್ಗಿಡಿ ಆಯಿತಾ. 3 ಡಿಜಿಟ್ ಆದಮೇಲೆ ಚುಕ್ಕಿದೆ ಆಯಿತಾ. ನೆಕ್ಸ್ಟ್ ಏನು ಮಾಡಿ ಅಂದರೆ ಕ್ಯೂಬ್ ರೂಟ್ ಆಫ್ 27 ಇದ್ರ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಿ ಆಯಿತಾ. 27 ಹೆಂಗೆ ಬರ್ಕೊಳ್ತೀರಾ? 3 ಇಂಟು 3 ಇಂಟು 3 ಅಂತ ಬರ್ಕೋತೀರಾ ಆಯಿತಾ. ಇದ್ರದ್ದು ಕ್ಯೂಬ್ ರೂಟ್ ಎಷ್ಟು? ಕ್ಯೂಬ್ ರೂಟ್ ಅಂದರೆ 3 ನಂಬರಲ್ಲಿ 1 ನಂಬರ್ ಆಯಿತಾ. 3 ಇದ್ರೂ ಕ್ಯೂಬ್ ರೂಟ್ ಆಗುತ್ತೆ ಆಯಿತಾ. ಈಗ ಡೆಸಿಮಲ್ ಪಾಯಿಂಟ್ ಆಗಬೇಕು. ಡೆಸಿಮಲ್ ಪಾಯಿಂಟ್ ನೋಡಿ, ಕ್ಯೂಬ್ ರೂಟಲ್ಲಿ 3 ಚುಕ್ಕಿಗೆ 1 ಚುಕ್ಕಿ ಹಾಕಿ ಆಯಿತಾ. ಕ್ಯೂಬ್ ರೂಟಲ್ಲಿ 3 ಚುಕ್ಕಿಗೆ 1 ಚುಕ್ಕಿ ಹಾಕಿ ಆಯಿತಾ. 1 ಚುಕ್ಕಿ ಹಾಕಿ ಅಂದರೆ 3 ಇದೆ. 1 ಡಿಜಿಟ್ ಆದಮೇಲೆ ಚುಕ್ಕಿ ಹಾಕಬೇಕು. ಇಲ್ಲೇ ಬರ್ಕೊತೀನಿ. 1 ಅಂಕಿ ಆದಮೇಲೆ ಚುಕ್ಕಿ ಇಡಬೇಕು. 1 ಚುಕ್ಕಿ ಅಂದರೆ 1 ಡಿಜಿಟ್ ಆದಮೇಲೆ ಚುಕ್ಕಿ ಇಡಬೇಕು. ಆನ್ಸರ್ ಏನು ಬರುತ್ತೆ? 0.3 ಬರುತ್ತೆ. ಆನ್ಸರ್ ಬಿ.